ಕುನು ನ್ಯಾಷನಲ್ ಪಾರ್ಕ್ನಲ್ಲಿ ಇವತ್ತು ಜ್ವಾಲಾ ಅನ್ನುವಂಥ ಒಂದು ಚೀತಾ 5 ಮರಿಗಳಿಗೆ ಜನ್ಮ ನೀಡಿದೆ. ಸೊ ಹೀಗಾಗಿ ಭಾರತದ ಚೀತಾ ಸಂತತಿಗ 53ಕ್ಕೆ ಏರಿಕೆಯಾಗಿದೆ. ಸೊ ಇದನ್ನು ನೋಡಿದ್ರೆ ಅಂದರೆ 2022ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಚೀತಾ ಪ್ರಾಜೆಕ್ಟನ್ನು ಆರಂಭಿಸಿತ್ತು. ಆಗ ಸಾಕಷ್ಟು ಪರ ಮತ್ತು ವಿರೋಧಗಳು ಕೇಳಿ ಬಂದಿತ್ತು. ಯಾಕೆಂದರೆ ನಮೀಬಿಯಾದಿಂದ ನಾವು ಚೀತಾವನ್ನು ಆಮದು ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುತ್ತಾ ಮತ್ತು ಈ ಒಂದು ಪ್ರಾಜೆಕ್ಟ್ ಬೇಕಿತ್ತ ಅನ್ನುವಂಥದ್ದು. ಆದರೆ 1952ರಲ್ಲಿ ನಮ್ಮ ಭಾರತದಲ್ಲಿ ಚೀತಾ ಒಂದು ಸಂತತಿಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿತ್ತು. ಸೊ ಇದಾದ ಬಳಿಕ ಅಂದರೆ ಪರಿಸರ ಸಮತೋಲನ ಜೊತೆ ಆ ಪ್ರಾಣಿ ಸಂತತಿಯ ಒಂದು ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಸೊ ನರೇಂದ್ರ ಮೋದಿ ಸರ್ಕಾರ ಒಂದು ಚೀತಾವನ್ನು ನಮೀಬಿಯಾ ಅಂದರೆ ಆಫ್ರಿಕಾ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕೈ ಹಾಕಿತ್ತು. ಇದರ ಅನುಗುಣವಾಗಿ 2022ರ ಸೆಪ್ಟೆಂಬರ್ನಲ್ಲಿ ಮೊದಲ ಹಂತದಲ್ಲಿ 8 ಚೀತಾಗಳನ್ನು ಆಮದು ಮಾಡಿಕೊಳ್ಳಲಾಗಿತ್ತು. ಇದಾದ ಬಳಿಕ 2023ರಲ್ಲಿ ಮತ್ತೆ 12 ಚೀತಾಗಳನ್ನು ಆಮದು ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಒಟ್ಟು 20 ಚೀತಾಗಳಿತ್ತು. ಸೊ ಈಗ ಇದರಲ್ಲಿ ಜ್ವಾಲಾ ಅನ್ನುವಂಥ ಒಂದು ಚೀತಾ 5 ಮರಿಗಳಿಗೆ ಜನ್ಮ ನೀಡಿದೆ. ಸೊ ಹೀಗಾಗಿ ಇದರ ಒಟ್ಟು ಅಂದರೆ ಸಂತತಿ ಈಗ 53ಕ್ಕೆ ಏರಿಕೆಯಾಗಿದೆ. ಸೊ ಇದರ ಹಿಂದೆ ನೋಡೋದಾದರೆ ಅಂದರೆ ಲಾಸ್ಟ್ ಮಂತು ಕೂಡ ಗಾಮಿನಿ ಅನ್ನೋಂಥ ಒಂದು ಚೀತಾ ಕೂಡ ಮರಿಗಳಿಗೆ ಜನ್ಮ ನೀಡಿತ್ತು. ಸೊ ಒಟ್ಟು 33 ಮರಿಗಳಿಗೆ ಅಂದರೆ ಭಾರತದಲ್ಲಿ ಬಂದ ಬಳಿಕ ಒಟ್ಟು 33 ಮರಿಗಳಿಗೆ ಈ ಚೀತಾಗಳು ಜನ್ಮ ನೀಡಿದೆ. ಸೊ ಇದರ ಸಂಖ್ಯೆ ಒಟ್ಟು 53 ಆಗಿದೆ. ಸೊ ಇದರಲ್ಲಿ ಅಂದರೆ ಮೊದಲ ಹಂತದಲ್ಲಿ ಅಂದರೆ 2022, 2023ರಲ್ಲಿ ತಂದಂಥ ಒಟ್ಟು 20 ಚೀತಾಗಳ ಪೈಕಿ ಅದರಲ್ಲಿ 5 ಚೀತಾ ಸಾವನ್ನಪ್ಪಿತು. ಇಲ್ಲಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳಕ್ಕೆ ಸಾಧ್ಯವಾಗದೆ ಸಾವನ್ನಪ್ಪಿತು. ಇದಾದ ಬಳಿಕ ಅಂದರೆ ಉಳಿದಂಥ 15 ಚೀತಾಗಳ ಪೈಕಿ ಇದರಲ್ಲಿ ಮತ್ತೆ 10 ಮರಿಗಳಿಗೆ ಜನ್ಮ ನೀಡಿತು. ಅದರಲ್ಲಿ ಅಂದರೆ ಆ 10 ಮರಿಗಳು ಕೂಡ ಸಾವನ್ನಪ್ಪಿತು. ಸೊ ಹೀಗಾಗಿ ಈಗ ಅಂದರೆ 2026ರ ಹೊತ್ತಿಗೆ ಈ ಚೀತಾಗಳು ಭಾರತದ ವಾತಾವರಣಕ್ಕೆ ಒಗ್ಗಿಕೊಂಡಿದೆ. ಜೊತೆಗೆ ಸಂತತಿಗಳು ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಸೊ ಹೀಗಾಗಿ ಅಂದರೆ ಪ್ರಾಣಿ ಪ್ರಿಯರಿರ್ಬೋದು, ಜೊತೆಗೆ ಭಾರತದ ಚೀತಾ ಸಂತತಿ ಏನಿದೆ ಅದು ನಿಧಾನವಾಗಿ ಏರಿಕೆ ಆಗ್ತದೆ. ಸೊ ಈಗಾಗಲೇ 50 ಅಂದರೆ ಮಾರ್ಕ್ 50ರ ಗಡಿಯನ್ನು ಕೂಡ ದಾಟಿದೆ. ಸೊ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅಂದರೆ ಯಾವಾಗ ಭಾರತದಲ್ಲಿರ್ತಕ್ಕಂಥ ಚೀತಾಗಳನ್ನು ಬೇಟೆಯಾಡಿ ಅಂದರೆ ಅದು ಸಂಪೂರ್ಣವಾಗಿ ನಾಶವಾಗಿತ್ತು ಅಂದರೆ ಅಳಿದು ಹೋಗಿತ್ತು. ಸೊ ಆ ಸಂತತಿಗಳನ್ನು ಮತ್ತೆ ಅಂದರೆ ಬೆಳವಣಿಗೆ ಮಾಡುವಂಥದ್ದು, ಅದನ್ನು ಮತ್ತೆ ಇಲ್ಲಿ ರೀಕನ್ಸ್ಟ್ರಕ್ಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಈ ಒಂದು ಅತಿ ದೊಡ್ಡ ಯೋಜನೆಗೆ ಈಗ ಯಶಸ್ಸು ಸಿಗ್ತಾ ಇದೆ. ಸೊ ಎಲ್ಲವೂ ಕೂಡ ಅಂದರೆ ಇದನ್ನು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಕೂಡ ಟ್ವೀಟ್ ಮೂಲಕ ಅಂದರೆ ಎಕ್ಸ್ ಮೂಲಕ ಬಹಳ ಅಂದರೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅಂದರೆ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ಕಂಟಿನ್ಯೂಸ್ ಆಗಿ ಸತತವಾಗಿ ಮಾನಿಟರ್ನ ಮಾಡಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಖಂಡಿತವಾಗಲೂ ಭಾರತದಲ್ಲಿ ಚೀತಾ ಸಂತತಿಗಳು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.